ನಮ್ಮನೆ ಗೂಡ್ಸ್ ಬರೋದ್ರಾಗೆ ಮಸಾಲೆ ಊಟ ಇಟ್ಕೊಬಿಡ್ಬೇಕು. ಇದನ್ನ ರುಬ್ಬೋದೇ ಒಂದ್ ದೊಡ್ಡ ಕೆಲ್ಸನಪ್ಪ. ಒಂದ್ ತಾಸ್ ಬೇಕು. ನಮ್ಮನೆ ಗೂಡ್ಸ್ ಹೇಳ್ದೆ ಅದೊಂದು ಪ್ಲಾಟಿಗೆ ಮಿಸ್ಕರ್ ಬಂದಿರೋದಂತಲ್ಲ, ಅದ್ನಾರು ತಗೊಬನ್ನಿ ಲಗೂನ ಆಗೋದು ಮಸಾಲೆ ಎಲ್ಲ ರುಬ್ಬಕ್ಕೆ ಅಂತ ಹೇಳ್ಕೊಂಡ. ನಮ್ಮನೆ ಗೂಡ್ಸ್ ಬದಿಲ್ಲ ಎಲ್ಲಿ ಗೊತ್ತಾಗೋದು? ನಮ್ ಕಷ್ಟ ಅಂತ ಗೊತ್ತಾಗಬೇಕಲ್ಲ. ನಮ್ಮನೆ ಗೂಡ್ಸ್ ಹೇಳೋದ್ ನೋಡ್ಬೇಕು. ಮಸಾಲೆ ಎಲ್ಲ ಕಲ್ಲಾಗ ಹಾಕೊಂಡು ರುಬ್ಬ್ರೆ ರುಚಿ ಆಗೋದಂತೆ. ಮತ್ತೆ ನಮ್ ಜೀವಕ್ಕೂ ಒಂದ್ ಸ್ವಲ್ಪ ವ್ಯಾಯಾಮ ಸಿಗ್ದಂಗ ಆಗೋದಂತೆ. ನಾವಿಂತ ದಿನ ಮಿಸ್ಕರ್ಗೆ ಹಾಕ್ತೀವ? ಎಂತಾರು ಲಘು ಮಾಡ್ಬೇಕು ಅಂದಾಗ ಮಾತ್ರ ಹಾಕದಪ್ಪ. ಇವಕ್ಕೆಲ್ಲ ಯಾರು ಹೇಳೋರು? ಕೋಳಿ ಸಾರಿಗೆ ಒಂದ್ 2 ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಡ್ಬೇಕಾಗಿತ್ತು. ನಮ್ಮನೆ ಪುಟ್ಟಿಗಳು ಹೇಳುದ್ ಬನ್ನಕೇನ ಬಾಲೆ ಏನ್ ಬಾಲೆ ಪುಟ್ಟಿ ಏನ್ ಪುಟ್ಟಿ ಎಂತದ ಅಣ್ಣ ಹೊರಗಡೆ ಅದೀನ್ ಕಣೆ. ಪುಟ್ಟಿ ಮಗ್ನ ಅಮ್ಮ ಮಸಾಲೆ ರುಬ್ಕೊಬತ್ತೀನಿ, ಒಳಗಡೆ ಹೋಗಿ 2 ಈರುಳ್ಳಿ ಟೊಮೆಟೊ ಎಲ್ಲ ತೆಗ್ದಿಟ್ ಬಂದೇನೆ. ಒಂದ್ ಸ್ವಲ್ಪ ಕಟ್ ಮಾಡಿಡು ಮಗ್ನ. ನನ್ನ ಹತ್ರ ಆಗಲ್ಲ. ಈರುಳ್ಳಿ ಕಟ್ ಮಾಡಕ್ ಹೋದ್ರೆ ಕಣ್ಣಲ್ಲೆಲ್ಲ ನೀರ್ ಬರತ್ ಕಣ, ಕಣ್ಣೆಲ್ಲ ಉಳಿತವನ. ನನ್ನ ಹತ್ರ ಆಗಲ್ಲ. ನೀನು ಮಸಾಲೆ ರುಬ್ಬಾದ್ಮೇಲೆ ನಿಧಾನ ಕಟ್ ಮಾಡ. ಅಲ್ಲ ಒಂದು ಕೆಲಸ ಹೇಳಿದ್ರೆ ಮಾಡಲ್ಲ ಮಾಡ್ಬಿಟ್ಟಿ ನೀನು. ಎಂತ ಹೇಳಿದ್ರೆ ಒಂದೊಂದ್ ಸಕಲ ಹೇಳ್ತೀಯಪ್ಪ. ಎಂತ ಮಾಡಲ್ಲ ನೀವು ಅಂತ ಎಂತದಿಲ್ಲ. ಅಪ್ಪನ ಹೆಸರು ಸಮ ತಳಿದಿ ಅಂತ ಕಾಣ್ತದ ನೋಡ. ಈ ನಮ್ಮನೆ ಹುಡುಗಿ ಕೈಲಿ ಒಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲಲ್ಲ. ಎಂತ ಮಾಡಬೇಕು ಈಕೆಲ್ಲ ಅಂತ ಪಾಪ ನಮ್ ತಮ್ಮನ ಇದ್ರಾಗ ಹೇಳಿದ್ರೆ ಮಾಡಕ್ ಬೇಕಾಗಿ ಇಲ್ವಾ. ಆಮೇಲೆ ಒಂದಾತು ಮಾಡಕ್ಕೆ ಬರ್ತಾನೆ. ನಮ್ಮನೆ ಪುಟ್ಟಿ ಹತ್ರ ಮಾತ್ರ ಒಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ಮಾತ್ರ. ಹೌದಪ್ಪ, ಈ ಹುಡುಗಿಯರಿಗೆಲ್ಲ ಭಾರಿ ಸಕ್ಕೊಂಡ್ ತೆಗೆಯೋದೆ. ಪಾಪ ಅವನಾರು ಮಾಡ್ತಾನೆ, ಇದ್ರತ್ರ ಒಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ. ಸುಶೀಲಾ, ಏನು ಸುಶೀಲಾ? ನಮ್ಮನೆ ಗುಂಸು ಬಂತು ಅಂತ ಕಾಣ್ತದೆ. ನಮ್ಮನ್ನು ಮಸಾಲ ಆಗಿಲ್ಲ, ದನ ಕಾತಿಲ್ಲ. ಬಾಯ್ ಬಂದು ಹೇಳ್ತಾರೆ ಮಾತ್ರ. ಸುಶೀಲಾ ಎಲ್ಲದಿಯಾ? ಇಲ್ಲ ಅದೀನ್ ಕಣ್ರಿ, ಒಳಗಡೆ ಬಂದೆ ಮಸಾಲ ರುಬ್ಬಾನ ಅಂತ ಬಂದೆ. ಅಲ್ಲ ನಾರಟಿ, ಎಂತ ಮಾಡ್ತಾ ಇದೀಯ ನೀನು? ಇನ್ನು ಮಸಾಲ ಆಗಿಲ್ಲ ನಿಂದು. ಮತ್ ಯಾವ್ದು ಹೋಗಿ ಕೋಳಿ ಉಳಿಸ್ಕೊಂಡ್ರೆ ಇನ್ನೂ ಆಗಿಲ್ಲ ನಿಂದು. ಇನ್ನೂ ಯಾವಾಗ ಆಯ್ತು? ನನ್ನ ಅಂದಾಜ ಇವತ್ತು 4 ಗಂಟೆಗಿಂತ ಕಾಣ್ತೀನಿ ನೋಡ. ಅಲ್ಲ ಮರ, ಒಂದು ಕೆಲಸ ಮಾಡ್ತಾ ಗಂಟು ಆಗಿದ್ದು ಗೊತ್ತಾಗಲ್ಲ. ಎಂತ ಮಾಡ್ತೀಯ ಏನ ನಂಗೆ ಗೊತ್ತಿಲ್ಲ ನೋಡ. ಲಘುವಾಗಿ ಅಡ್ಗೆ ಆಗ್ಬೇಕಾತ. ಬೆಳಿಗ್ಗೆ ತಿಂದ್ರೆ ಸಮ ಆಗಲ್ಲ ಇವತ್ತು. ಒಂದ್ 2 ಗಂಟೆವರೆಗಾದ್ರೆ ಅಡ್ಗೆ ಆದಂಗ್ ಮಾಡು. ಈಗ ಕೋಳಿ ತಗೊಂಡ್ಬಂದಿನಿ, ಒಳಗಡೆ ತಗೊಂಡೋಗು. ಅಲ್ಲ ನೀನು ತಗೊಂಡು ಹೋಗಿ ಒಳಗಡೆ ಯಾವ್ದಾದ್ರು ಪಾತ್ರೆಯಲ್ಲಿ ಹಾಕಿ ಮರ. ಪ್ಯಾಟೆಯಿಂದ ಬಂದ್ ಕಣೆ, ಕೈ ಕಾಲು ತೊಳಿಲ್ಲ ಅಂತೀನಿ. ಆ ಕೋಳಿ ಅಂಗಡಿಗೆಲ್ಲ ನಿಂತ್ಕೊಂಡ ತಗೋಗು ನೀನು ಒಳಗಡೆಗೆ. ನಿಮ್ಮ ಅಪ್ಪ ಮಕ್ಕಳ ಹತ್ರ ಒಂದು ಕೆಲಸ ಮಾಡಕ್ ಆಗಲ್ಲ. ಅದ್ಕೊಂಡು ಹೇಳಿದೆ ಒಳಗಡೆ ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಕೊಂಡು ನಾನು ಒಂದ್ ಸ್ವಲ್ಪ ಕಟ್ ಮಾಡಿಟ್ಟು ಬಾ ಅಂತ ಹೇಳ್ಕೊಂಡ. ಇಲ್ಲ ಕೊಂಡ್ಬಿಡ್ಯದಂತೆ. ಪಾಪ ಕಣೆ, ಅದ್ರ ಹತ್ರ ಆಗಲ್ಲ. ಹೋಗ್ಲಂತ ಅದ್ರ ಹತ್ರ ಹೇಳಿದ್ ನೀನು. ಹೋಗು, ಮಸಾಲೆ ರುಬ್ಕೊಂಡ ನೀನೆ ಕಟ್ ಮಾಡಿ ಹೋಗು. ಅದೇ ಹೇಳೋದು, ಎಲ್ಲ ಹುಡುಗಿಯರ್ಗೆ ಹಾಳು ಮಾಡೋದು ನೀವಲ್ಲ. ನಿಮ್ಮಂತ ಅಪ್ಪಿದ್ಬಿಟ್ರೆ ಮುಗೀತು. ಎಂತದು ಕಲಿಯೋದು ಬೇಡ ನೋಡು ಹೆಣ್ಮಕ್ಳ. ಆದ್ ಮರತಿ ಹೋಗು, ಒದ್ನು ಹೈಕೊಂತ ಇರ್ಬೇಡ. ಇದ್ದಂಗೆ ಹೇಳಿದ್ರೆ ಅದು ಅಂತದ ಉರಿ ಅಂತೆ. ಕೈಕಾಲು ತೊಳೆಯೋಕ್ಕಿಂತ ಮತ್ತೊಂದ್ಸಲ ಸ್ನಾನನೇ ಮಾಡ್ಕೊಬತ್ತೀನಿ. ಕೋಳಿ ತಗೊಬಂದು ಮೈಯೆಲ್ಲ ಒಂಥರ ವಾಸನೆ ಬಂದಂಗ ಆಗಿದೆ. ಅಪ್ಪ, ಈ ಮಸಾಲದ ರುಬ್ಕ ಬರೋದ್ರಾಗೆ ಸಾಕಾಗಿ ಹೋಯ್ತು. ನಮ್ಮನೆ ಗಂಡಸು
ಕೋಳಿ ಒಂದ್ ಚೊಕ್ಕ ಮಾಡಿ ತೊಳ್ಕೊತಕೊಂಡು ದನಕಾತು, ಇಲ್ಲಾಂದ್ರೆ ಅದಕ್ಕೊಂದು ಅರ್ಧ ತಾಸು ಬೇಕಾಗಿರೋದು ನಂಗೆ. ಲಗು ಲಗುನೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಒಗ್ಗರಣೆ ಒಂದ್ ಮಾಡ್ಕೊತೇನೆ. ಈ ಕೋಳಿ ಸಾರು ಮಾಡಕ್ ಹೋದ್ರೆ ಅಂತ ಕಮ್ಮಿ ತರಕಾರಿ ಬೇಕಾ ಅಂತ ಈರುಳ್ಳಿ ಟೊಮೆಟೊ ಎಲ್ಲ 1-2 ಕಾಣಿಸಿದ್ರೆ ದನಕ್ಕಾಗದ? ಒಂದ್ ಸಲಕ್ಕೆ ಇಷ್ಟೆಲ್ಲ ಬೇಕಪ್ಪ. ಬಾಕಿ ಟೈಮಿಗಾದ್ರೆ ನೋಡ 1-2 ಹಾಕಿದ್ರೆ ಸಾಕಾಗೋದು. ಈ ಕೋಳಿ ಸಾರಿಗೆ ಮಾತ್ರ ಗಮನಕ್ಕೆ ಬೇಕು ಎಲ್ಲ ಸಾಮಾನು. ಅಮ್ಮ ಏನ ಇವ್ಗೆ ಅಂತ ನೆನಪಾತ ಏನೇನಪ್ಪ? ಎಂತ ತಮಡಿ ಇಲ್ಲದಿಯೇನು ನೀನು? ಎಲ್ಲ ಕಡೆ ಹುಡ್ಕು ಬಂದು ಮರತಿ. ನಿಮ್ಮ ಮಮ್ಮಿ ಇಡೀ ಇಲ್ಲ ಸಾಯೋದು ಎಂತದಂತ ಹೇಳು. ಅಮ್ಮ ಮರತಿ ಈ ಸಡ್ಡನ ಅಂತ ಕಾತರ ಮಾಡೋದು? ತಮಡಿ ನಂಗೆ ಮುಂಚೆ ಸಿಟ್ಟು ಬಂದು ಹೋಗ್ಯದೆ. ಈ ಮತ್ತಿಷ್ಟು ನಿಮ್ ತಲೆ ಬಿಸಿ ಮಾಡ್ಬೇಡಪ್ಪ. ಮುಂಚೆ ಕೆಲಸ ಆಗಲ್ಲ ಇಲ್ಲಿ 1 ವಾರ ಆಗ್ಯದೆ. ಎಂತದಂತ ಹೇಳ. ಅಮ್ಮ ಕಡುಬು ಮಾಡಿಯಲ್ಲ ಮತ್ತೆ ನಿನ್ನ ಕಡುಬು ಹೇಳ್ತೀನಿ. ಇಷ್ಟ ಮಾಡೋದ್ರಿಗೆ ಸಾಕಾಗ ಹೋಗ್ಯದ ನಂಗೆ. ಅಪ್ಪ ಒಂದ್ ಕೆಲಸ ಮಾಡ್ಕೊಡಲ್ಲ ನೀವು, ಮತ್ ಕಡುಬು ಕೇಳ್ತದೆ ಮನೆ. ಕಡುಬು ಬಿಡುವ ಎಂತದ ಮಾಡ್ಲ ನಾನು ಅನ್ನ ಮರಿತೇನಲ್ಲಿ. ಹೊಟ್ಟೆ ತುಂಬಾ ಅನ್ನ ಉಂಡ್ರೆ ಎಂತದ ಆಗುದ? ಅಯ್ಯೋ ಮಾರೈತೆ ಎಂತ ಕಾತರ ಮಾಡ್ತೀಯ? ಗೊತ್ತಾ ಮತ್ತೆ ಎಂತದ ನಿಂದ? ಮೊದ್ಲಿಂದ ಹೋಗುತ್ತಾ ಮನೆ? ಅಯ್ಯೋ ಮರಗಿತಿ ನಂಗೆ ಎಂತ ಬೇಡ ಆತ ನೀನು ಕಡುಬು. ನನ್ನನ್ನು ಊಟ ಮಾಡ್ತೀನಿ, ನನ್ನಂತ ಬೇಡ. ಮತ್ತೆ ಎಂತದ ಮಾರೇನೆ ನಿಂದು? ಅಮ್ಮ ನಂಗೆ ಅಲ್ಲ ಕಣೆ, ಅಜ್ಜಿ ಹೇಳೇನೆ, ನಂಗೆ ಗೊತ್ತಿಲ್ಲ ನೋಡ. ನಂಗೆ ಊಟ ಮಾಡಕ್ ಆಗಲ್ಲ, ಒಂದ್ ಸ್ವಲ್ಪ ಊಟ ಮಾಡಿದ್ರೆ ಒಂಥರ ಆಗೋದು. ಅಮ್ಮನ ಹತ್ರ ಕಡುಬು ಮಾಡಕ್ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತು. ಅದನ್ನ ಹೇಳೋಣ ಅಂತ ನಿನ್ನ ಹತ್ರ ಬಂದು ಮರತಿ. ನನ್ ಮೇಲೆ ಗೊತ್ತಿಲ್ಲ ಅಲ್ಲ ನಿನ್ನ ಅಜ್ಜಿ ಕಡುಬು ತಿಂದು ಹೋಗಕ್ಕೆ. ಅಲ್ಲ ನಿನ್ನ ಅಜ್ಜಿ ಊಟ ಮಾಡಿದ್ರೆ ಎಂತ ಆಗೋದಂತೆ? ನಿನ್ನ ಅಜ್ಜ ಎಂತದಲ್ಲ, ಅಮ್ಮ ಊಟ ಮಾಡಿದ್ರೆ ಏನೂ ಆಗಲ್ಲ, ಸುಮ್ಮನೆ ಬಾಯಿ ರುಚಿ ಕೇಳೋದು. ಅಲ್ಲ ನಿನ್ನ ಅಜ್ಜಿಗೆ ಕಡುಬನ್ನು ಗಂಟು ಹಿಡ್ಕೊಳ್ಳಲ್ಲ ಹಂಗಾರೆ? ಹೇಳಿ ನೋಡಮ್ಮ ನಿನ್ನ ಅಜ್ಜಿ ಕಡುಬು ತಿಂದು ಹೋಗಕ್ಕೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ ಅಮ್ಮ. ಅಜ್ಜನ ಹತ್ರ ಹೋಗ್ಕೊಂಡ ಅಮ್ಮ ಇವತ್ತು ಕೋಳಿ ಸಾರು ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳ್ದೆ. ಅದಕ್ಕೆ ಅಜ್ಜ ಹಂಗಾದ್ರೆ ಕಡುಬು ಮಾಡಕ್ ಹೇಳು ಅಮ್ಮನ ಹತ್ರ, ಅನ್ನ ಊಟ ಮಾಡಕ್ ಆಗಲ್ಲ ನನ್ನ ಹತ್ರ ಅಂತ ಹೇಳ್ಕೊಂಡು ಹೇಳ್ತು. ಅಮ್ಮ ಪರ್ದೇಸಿ ಹುಡುಗನ್ ತಂದು ಕೋಳಿ ಮಾಡಕ್ ನಿಮ್ಮ ಅಜ್ಜನ ಹತ್ರ ಹೋಗ್ಕೊಂಡ ಹೇಳೋ ಕೆಲ್ಸ ಇರ್ತಾರ ನಂಗೆ? ಹೇಳೋ ಕೆಲ್ಸ ಇರ್ತಾರ ನಿಂಗೆ? ಅಲ್ಲ ನಂಗಂತ ಗೊತ್ತಿತ್ತು ಕಣೆ, ಖುಷಿ ಹೇಳ್ದೆ. ನಂಗಂತ ಗೊತ್ತ ಅಜ್ಜ ಕಡುಬು ಮಾಡಕ್ ಹೇಳ್ತಾರೆ ಅಂತ ಹೇಳ್ಕೊಂಡ. ಅಲ್ಲ ಹೊತ್ತಿಗೆ ಗಂಡಸಿನ ಬುದ್ಧಿ ಗೊತ್ತಿಟ್ಕೊಂಡ ನೀನು ಮಾಡೋ ಸಾಕು ಮಾಡಲ್ಲ. ಅಲ್ಲ ನಿನ್ನ ಹಚ್ಕೊಂಡು ಹೋಗ್ ಬರಲ್ಲ ಅಂತ ಆಮ ಎಂತೆಂತ ಮಾತಾಡ್ತೀಯ? ಇಲ್ಲಿ ಮಾಡಲ್ಲ ನಾನು, ನನ್ ಕಷ್ಟ ನಂಗೆ ಗೊತ್ತಿರೋದು. ನಿಮ್ಮ ಅಪ್ಪ ಮಕ್ಕಳಿಗೆ ಅಂತ ಹೇಳ. ಈಗಿನ ಸದಾಳಕ್ಕಾಗದ ಕಡುಬು ಹಾಳಾಗಿ ಹೋಗಕ್ಕೆ? ಒಂದು ನನ್ನ ಊಟ ಮಾಡಿದ್ರೆ ಎಂತ ಆಗೋದು ನಿನ್ನ ಅಜ್ಜಿಗಂಗಾದ್ರೆ? ವಯಸ್ಸಾದ್ರೆ ಬಾಯಿ ರುಚಿ ಮಾತ್ರ ಕಮ್ಮಿ ಆಗಲ್ಲ ಮಾತ್ರ. ಕೋಳಿ ಸಾರು ಮಾಡಕ್ಕೂ ಕಡುಬೇ ಬೇಕು ಕಡುಬು ತಿಂದು ಹೋಗಕ್ಕೆ. ನೀ ಈ ತರ ಬೈತಾರದೇನಾದ್ರೂ ಅಜ್ಜನ ಕಿವಿಗೆ ಬಿದ್ರೆ ಮತ್ತೆ ಯಾರ ತರನೇ ಆಗ್ತದಮ್ಮ. ಹೋಗ ಹೇಳ ಹೋಗ. ಇವೊಂದು ಬಂದ್ಬಿಟ್ಟ ಅಜ್ಜನ ಮೊಮ್ಮಗ. ಎಂತಾರು ನೋಡ್ಕೆ ಹೋಗು ಮರತೆ ನೀನು. ನಿನ್ ಸುದ್ದಿಗೆ ಬರಲ್ಲ ನಾನು. ನೀನಂತ ಅಜ್ಜ ಉಂಟು, ಅಜ್ಜ ಹೇಳು ಅಂತ ಹೇಳ್ದ, ನಾನಂತೂ ನಿನ್ನ ಹತ್ರ ಹೇಳ್ದೆ. ಮಾಡೋದನ್ನ ಮಾಡ್ಕೊಂಡು ಹೇಳೋದು ನೋಡ್ ಮತ್ತೆ. ಸಾಯಕ್ಕೆ ನಂಗಾರು ಎಂತಕ್ ಬೇಕಿತ್ತು ಹೋಗಿ ಹೇಳೋದು. ಈ ಅಜ್ಜನ ಹಂಗೆ ಮಾಡ್ತಾನಪ್ಪ. ಇದೊಂದು ಹೊತ್ತಿಗೆಟ್ಟಿದ್ ಗಂಡ್ಸಪ್ಪ. ಈ ಗಂಡಸಿನ ಒಂದು ಏನು ಕಷ್ಟ ಅಲ್ಲ ನಂಗೆ. ಈಗ ಈ ಕೋಳಿ ಸಾರು ಮಾಡೋದು ಯಾವಾಗ ನಾನು? ಕಟ್ ಮಾಡೋದು ಯಾವಾಗ? ಹಾಳಾಗೋಕೆ ಒಂದಾದ್ಮೇಲೊಂದು ಇನ್ನು ಊಟ ಆದ್ಮೇಲೆ ಸುಖ ಇದೆಯಾ? ಬಿದ್ದಿರೋ ಪಾತ್ರ ಎಲ್ಲ ತೊಳ್ಕು ಸಾಯ್ಬೇಕು ಹಾಳಾಗೋಕೆ. ಎಂತ ನೋಡ್ತಾ ಇದೀರಿ? ಅದು ಎಂತಕ್ಕೆ ಸುಶೀಲಕ್ಕ ಆತರ ಬೈತಾ ಇದಾರ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀರಿ ನಾಲ. ಮತ್ತೆ ಎಂತದ್ ಮರ್ರ ಇನ್ನು ಅಡ್ಗೆ ಆಗಲ್ಲ ನಂದು. ಈಗ ಬಂದು ಕಡುಬು ಮಾಡ್ಬೇಕಂತೆ. ಒಂದಂತ ಸಾಧೋಕ್ಕಾಗದ? ನಿಮ್ಮಲ್ಲಿ ಯಾರಾದ್ರೂ ಹಿಂಗೆ ಮಾಡೋರು ಅದಾರಲ್ರಿ? ಯಾರಾದ್ರೂ ಇದ್ರೆ ಕಮೆಂಟ್ ಮಾಡ್ಕೊಂಡು ಹೇಳಿ ಅಪ್ಪ. ನಮ್ಮಲ್ಲಿ ಹಿಂಗೆ ಮರ್ರ ಎಂತಾರು ಮಾಡ್ಕೊಂಡು ಲಗೂನ್ ಮಿಕ್ಸ್ ಕುತ್ಕೋಬೇಕು ಅಂದ್ರೆ ಒಂದೆಲ್ಲ ಒಂದ್ ಬೆತ್ತ ಇರೋದು ನೋಡಿ. ಸಾಕಾಗಿ ಹೋಗೋದು. ನನ್ ಕಷ್ಟ ನಮ್ಗೆ ಗೊತ್ತಲ್ಲೇನ್ರಿ?
ಹೌದಪ್ಪ. ಸರಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಪ್ಪ. ಹಂಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಂಗೆ ಈ ಚಾನಲ್ ಅಲ್ಲಿ ಸುಮಾರು ವಿಡಿಯೋ ಇರೋದು, ಎಲ್ಲ ವಿಡಿಯೋನು ಒಂದ್ಸತಿ ನೋಡ್ಕೊ ಬನ್ನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಪ್ಪ. ಬರ್ತೀನಿ, ಲಘು ಮಾಡ್ಬೇಕು ಮಾರ್ರ, ಟೈಮ್ ಆತ.